ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಒಂದು ಪ್ರಚಂಡ ಭರ್ಜರಿ ಬಹುಮತವನ್ನು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಎಸ್ಆರ್ಎಸ್ ಒಂದು ವೃತ್ತದಲ್ಲಿ ಜಮಾಯಿಸಿದಂತಹ ಒಂದು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರೆಲ್ಲರೂ ಕೂಡ ಸಿಹಿಯನ್ನು ಹಂಚಿಸಿ ಸಂಭ್ರಮವನ್ನು ಮಾಡಿದ್ದಾರೆ. ಬಿಜೆಪಿ ಮುಖಂಡ ಆಗಿರುವಂತಹ ಮಂಡಲ ಅಧ್ಯಕ್ಷ ರುದ್ರೇಶ್ ಮಾತನಾಡಿ, ಬಿಹಾರ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಎನ್ಡಿಎ ಮೈತ್ರಿಕೂಟಕ್ಕೆ ಒಂದು ಐತಿಹಾಸಿಕ ಗೆಲುವು ಕೂಡ ತಂದುಕೊಟ್ಟಿದೆ. ಕಾಂಗ್ರೆಸ್ ದೇಶಾದ್ಯಂತ ಒಂದು ಮತಗಳ್ಳತನ ನಡೆಸ್ತಾ ಇದೆ ಅಂತ ಏನು ಆರೋಪ ಮಾಡಿತ್ತು. ರಾಷ್ಟ್ರಾದ್ಯಂತ ಅಭಿಯಾನವನ್ನು ಕೂಡ ನಡೆಸಿದ್ರು. ಆದರೆ ಮತದಾರರು ಇದನ್ನು ಗಣನೆಗೆ ತೆಗೆದುಕೊಳ್ಳದೆ ಎನ್ಡಿಎಗೆ ಒಂದು ಮೈತ್ರಿಕೂಟಕ್ಕೆ ಒಂದು ಹೆಚ್ಚಿನ ಬೆಂಬಲವನ್ನು ಕೂಡ ನೀಡಿದ್ದಾರೆ. ಇದರಿಂದ ಸಾರ್ವಜನಿಕವಾಗಿ ಕಾಂಗ್ರೆಸ್ ಬಹುಮುಖ ಅಂದರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಒಂದು ಮುಖಭಂಗಕ್ಕೆ ಒಳಗಾಗಿದೆ ಅಂತ ಹೇಳಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಜೆಪಿ ಒಂದು ಕೊರಟಗೆರೆ ಮಂಡಲದ ಅಧ್ಯಕ್ಷರಾದಂತಹ ರುದ್ರೇಶ್ ಮತ್ತು ಇನ್ನಿತರು ಅನೇಕ ಮುಖಂಡರು ಬಾಕಿ ಇದ್ದರು. ಮನುಷ್ಯ ದೇಶ ನೋಡತಕ್ಕಂಥ ಚುನಾವಣೆ ಬಿಹಾರ ಚುನಾವಣೆ ಆಗಿತ್ತು. ಇವತ್ತು ಇಡೀ ದೇಶದಲ್ಲಿ ಯಾರು ನಿರೀಕ್ಷೆ ಮಾಡಿರಲ್ಲ ಆ ಮಟ್ಟಕ್ಕೆ ಇವತ್ತು ಎನ್ಡಿಎ ಮೈತ್ರಿಕೂಟ ಗೆಲುವು ಸಾಧಿಸಿದೆ. ಅದನ್ನು ನೋಡಿಬಿಟ್ರೆ ಏನು ಈ ಮಹಾಗಠಬಂಧನ್ ಅಂತೇನು ಮಾಡ್ಕೊಂಡಿದ್ರು ಚಿಂದಿ ಆಗೋಗಿದ್ದಾರೆ. ಇವತ್ತು ಕಾಂಗ್ರೆಸ್ ಹೇಳೋಕ್ಕೆ ಹೆಸರಿಲ್ಲ ಅಲ್ಲಿ. ಇದು ನಮ್ಮ ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಏನಾದರೂ ಚುನಾವಣೆ ಆದರೆ ಇದು ಕಾಂಗ್ರೆಸ್ ಅವರಿಗೆ ಸಿಂಹ ಸ್ವಪ್ನ ಆಗಿ ಇದು ಪರಿಗಣಿಸ್ತದೆ ಅಂತ ನಾನಾದರೂ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಇವರು ಬಿಟ್ಟಿ ಭಾಗಿಗಳು ಕೊಟ್ಟು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲದಂಗೆ ಇಡೀ ಜನಸಾಮಾನ್ಯರ ಕಷ್ಟನ ಏನು ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು GST ತೆಗೆದುಬಿಟ್ಟು ಏನು ಇವತ್ತು ಒಂದು ಕೆ ಜಿ ತುಪ್ಪದ ರೇಟ್ನ 50-60 ರೂಪಾಯಿ ಕಡಿಮೆ ಮಾಡಿದರು. ಮೊನ್ನೆ ಸರ್ಕಾರ ಏಕಾಏಕಿ 90 ರೂಪಾಯಿ ಜಾಸ್ತಿ ಮಾಡ್ತು. ಜನಸಾಮಾನ್ಯರ ಕೈಗೆ ಏನೂ ಸಿಗಲ್ಲ, ಎಲ್ಲ ಬೆಲೆ ಗಗನಕ್ಕೇರಿ ಕೂತಿದೆ. ಜನಸಾಮಾನ್ಯರ ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ. ಇವತ್ತು ಬೆಂಗಳೂರಿಂದ ಬೇಕಾದಷ್ಟು ಕಂಪ್ನಿಗಳು ಇವತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ. ಇವತ್ತು IPL ಪುಣೆಗೆ ಹೋಗಿದೆ. IPL ಇಡೀ ದೇಶ ನೋಡತಕ್ಕಂಥ ಚುನಾವಣೆ ಬಿಹಾರ ಚುನಾವಣೆ ಆಗಿತ್ತು. ಇವತ್ತು ಇಡೀ ದೇಶದಲ್ಲಿ ಯಾರು ನಿರೀಕ್ಷೆ ಮಾಡಿರಲ್ಲ ಆ ಮಟ್ಟಕ್ಕೆ ಇವತ್ತು ಎನ್ಡಿಎ ಮೈತ್ರಿಕೂಟ ಗೆಲುವು ಸಾಧಿಸಿದೆ. ಅದನ್ನು ನೋಡಿಬಿಟ್ರೆ ಏನು ಈ ಮಹಾಗಠಬಂಧನ್ ಅಂತೇನು ಮಾಡ್ಕೊಂಡಿದ್ರು ಚಿಂದಿ ಆಗೋಗಿದ್ದಾರೆ. ಇವತ್ತು ಕಾಂಗ್ರೆಸ್ ಹೇಳಕ್ಕೆ ಎಲ್ಲ ನನ್ನ ಆತ್ಮೀಯರಿದ್ದಾರೆ. ಇವತ್ತೇನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಂತ ಹೇಳ್ಕೊಂಡಿದ್ದಲ್ಲ, ಇವತ್ತು ಬಿಹಾರದಲ್ಲಿ ಯಾವ ಬಲಿಷ್ಠವಾಗಿದೆ ತೋರಿಸ್ಬೇಕಾದ್ರೆ ಸಿದ್ದರಾಮಯ್ಯ ಕೇಳಬೇಕು. ಕಳೆದ ಚುನಾವಣೆಯಲ್ಲಿ ಬಿಹಾರದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.